ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ವಿ. ಒಂದ್ ಕಡೆಗೆ ಸಿಐಡಿ ತಂಡ ಹೇಗೆ ತನಿಖೆಯನ್ನ ಕೈಗೆತ್ತಿಕೊಳ್ತಾ ಇದೆ ಬೀದರ್ಗೆ ಎಂಟ್ರಿ ಕೊಡೋದ್ರ ಮೂಲಕ ಅಂತ, ಇನ್ನೊಂದು ಕಡೆಗೆ ಆತ್ಮಹತ್ಯೆ ಪ್ರಕರಣಕ್ಕೆ ಇನ್ನೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಮೃತ ಸಚಿನ್ ಪಾಂಚಾಳ್ ಮೇಲೆಯೇ ಹಲವು ಅನುಮಾನಗಳು. ಆತ ಬದುಕಿದ್ದಾಗ ಆತನ ಆಕ್ಟಿವಿಟೀಸ್ ಹಲವು ಅನುಮಾನಕ್ಕೆ ಕಾರಣ ಆಗಿತ್ತು. ನಕಲಿ ಸಹಿ ಪ್ರಕರಣದಲ್ಲಿ ಗುತ್ತಿಗೆದಾರ ಸಚಿನ್ ಭಾಗಿಯಾಗಿದ್ನ. ಜಿಲ್ಲಾ ಪಂಚಾಯತ್ ಸಿಇಒ ಸಹಿಯನ್ನೇ ಫೋರ್ಜರಿ ಮಾಡಿದಂತಹ ಆರೋಪ ಸಚಿನ್ ಮೇಲೆ ಕೇಳಿಬಂದಿದೆ. 2022ರಲ್ಲಿ ತಾಂತ್ರಿಕ ಸಹಾಯ ಹುದ್ದೆಗೆ ಈತ ಅರ್ಜಿಯನ್ನ ಹಾಕಿರ್ತಾನೆ. ಸಚಿನ್ ಪಾಂಚಾಳ್ ಹೊರಗುತ್ತಿಗೆ ಆಧಾರದ ಮೇಲೆ ತಾಂತ್ರಿಕ ಸಹಾಯಕ ಹುದ್ದೆಗೆ ಈತ ಅರ್ಜಿಯನ್ನ ಹಾಕಿ ನೇಮಕಾತಿ ಆದೇಶ ಪಡೆಯೋದಕ್ಕೆ ಫೋರ್ಜರಿಯನ್ನು ಆತ ಮಾಡಿದ್ನ. 2022ರಲ್ಲಿ ಬೀದರ್ನ ಜಿಲ್ಲಾ ಪಂಚಾಯತಿ ಸಿಇಒ ಆಗಿದ್ದಂತಹ ಶಿಲ್ಪಾ ನಾಗ್ ಅವರ ಸಹಿಯನ್ನ ಈತ ಫೋರ್ಜರಿ ಮಾಡಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಫೋರ್ಜರಿ ಸಹಿ ಹಾಗೂ ನಕಲಿ ಪತ್ರದ ಮೂಲಕ ನೌಕರಿಯನ್ನ ಗಿಟ್ಟಿಸಿಕೊಂಡಿದ್ದ ಸಚಿನ್ ಒಂದೇ ತಿಂಗಳಲ್ಲಿ ತಮ್ಮ ಸಹಿ ಫೋರ್ಜರಿ ಆಗಿದ್ದನ್ನ ಶಿಲ್ಪಾ ನಾಗ್ ಅವರು ಗಮನಿಸ್ತಾರೆ. ಸೊ 1/10/2022ರಲ್ಲಿ ಫೋರ್ಜರಿ ಸಹಿಯನ್ನ ಮಾಡಿ ನಕಲಿ ಪತ್ರದ ಮೂಲಕ ಈತ ನೌಕರಿಯನ್ನ ಗಿಟ್ಟಿಸಿಕೊಂಡಿದ್ದಂತೆ. ಸೊ ಇದೆಲ್ಲವೂ ಗಮನಕ್ಕೆ ಬರ್ತಾ ಇದ್ದ ಹಾಗೆ ಆ ನೇಮಕಾತಿಯನ್ನ ಅರ್ಧಕ್ಕೆ ಮೊಟಕುಗೊಳಿಸುವಂತಹ ಕೆಲಸವನ್ನ ಕೂಡ ಶಿಲ್ಪಾ ನಾಗ್ ಅವರು ಮಾಡಿದ್ರಂತೆ. ಸೊ ಈತನ ಆಕ್ಟಿವಿಟೀಸ್ ಈತ ಜೀವಂತ ಇದ್ದಾಗಲೂ ಕೂಡ ಹಲವು ರೀತಿಯ ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಫೋರ್ಜರಿ, ಫ್ರಾಡು, ಜೊತೆಗೆ ಈ ಕಡೆಗೆ ಗುತ್ತಿಗೆದಾರನೇ ಅಲ್ಲ ಅನ್ನುವಂತಹ ಮಾತು, ಇದೆಲ್ಲದಕ್ಕೂ ಪುಷ್ಟಿ ಕೊಡ್ತಾ ಇದೆ ಕೆಲ ವಿಚಾರಗಳು. ಅಥವಾ ಬೇಕು ಅಂತ ಇದನ್ನೆಲ್ಲ ತೇಲಿಸಿ ಬಿಡುವಂತಹ ಕೆಲಸ ಈಗ ಆಗ್ತಾ ಇದೆಯಾ? ಪ್ರಶ್ನೆ ಅಂತೂ ಇದ್ದೇ ಇದೆ. ಹಲವು ರೀತಿಯ ಅನುಮಾನದ ಹುತ್ತ ಈತನ ಸಾವಿನ ನಂತರ ಕೂಡ ದೊಡ್ಡದಾಗ್ತಾನೆ ಇದೆ, ಬೆಳಿತಾನೆ ಹೋಗ್ತಾ ಇದೆ. ಈಗ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಬೀದರ್ನ ಜಿಲ್ಲಾ ಪಂಚಾಯತ್ನ ಸಿಇಒ ಅವರ ಸಹಿಯನ್ನೇ ಸಚಿನ್ ಫೋರ್ಜರಿ ಮಾಡಿದ್ದ. ಅವ್ರ ಸಹಿಯನ್ನ ಚೆನ್ನಾಗಿ ನೋಡಿ ಗೌರ್ನಮೆಂಟ್ಗೆ ಇಲ್ಲಿ ಮೋಸ ಮಾಡುವಂತಹ ಕೆಲಸವನ್ನು ಆತ ಮಾಡಿದ್ದ ನೌಕರಿ ಗಿಟ್ಟಿಸ್ಕೊಳ್ಳೋ ವಿಚಾರದಲ್ಲಿ. ಬಟ್ ಅದು ಗೊತ್ತಾಗಿ ಆತ ತಗ್ಲಾಕೊಂಡಿದ್ದ. ಸೊ ಕೇಸ್ ಏನಾದರೂ ರಿಜಿಸ್ಟರ್ ಆಗಿತ್ತಾ ಗೊತ್ತಾಗಬೇಕಾಗಿದೆ ಈ ಪ್ರಕರಣದಲ್ಲಿ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಲ್ಲಿಕಾರ್ಜುನ್. ಬಹಳ ಸೀರಿಯಸ್ ಅಫೆನ್ಸ್ ಇದು. ಸೊ ಈ ಸೀರಿಯಸ್ ಅಫೆನ್ಸ್ ನಲ್ಲಿ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತೋ ಕೆಲಸವನ್ನ ಶಿಲ್ಪಾ ನಾಗ್ ಅವರು ಆಗಿನ ಟೈಮ್ನಲ್ಲಿ ಮಾಡಿದ್ರಾ? ಮತ್ತು ಏನೇನು ಅನುಮಾನಗಳು ಸದ್ಯಕ್ಕೆ ವ್ಯಕ್ತ ಆಗ್ತಾ ಇದೆ ಈ ಪ್ರಕರಣದಲ್ಲಿ? ಖಂಡಿತವಾಗಿ ಮಮತಾ, ನಿಜಕ್ಕೂ ಒಂದು ರೀತಿಯ ಏನು ಆ ಬೀದರ್ನ ಯುವ ಗುತ್ತಿಗೆದಾರ ಸಚಿನ್ ಸೂಸೈಡ್ ಪ್ರಕರಣ ದಿನಕ್ಕೆ ಒಂದು ರೀತಿಯ ಭಾರಿ ಸಂಚಲನ ಮೂಡಿಸುವಂಥ ಒಂದು ರೀತಿಯ ರಾಜಕೀಯ ಕೆಸರಾಟಕ್ಕೂ ಇದು ಕಾರಣ ಆಗ್ತಿರುವಂಥದ್ದು. ಅದರ ಬೆನ್ನಲ್ಲೇ ಈಗ ಏನು ರೈಲ್ವೆ ಟ್ರ್ಯಾಕ್ ಮೇಲೆ ಒಂದು ಸೂಸೈಡ್ ಮಾಡ್ಕೊಂಡಿದ್ದ ಸಚಿನ್. ಹಾಗಾಗಿ ರೈಲ್ವೆ ಪೊಲೀಸರು ಫಸ್ಟ್ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮಾಡ್ತಾಯಿದ್ರು. SP ಕೂಡ ಭೇಟಿ ಕೊಟ್ಟು ಎಲ್ಲ ಸಾಕ್ಷಿಗಳನ್ನು ಸಂಗ್ರಹ ಮಾಡಿದ್ರು. ಆ ಸಾಕ್ಷಿಯನ್ನು ಈಗೇನು ರಾಜ್ಯ ಸರ್ಕಾರ CIDಗೆ ಏನು ವರ್ಗಾವಣೆ ಮಾಡಿದೆ. ಆ ಒಂದು ಎಲ್ಲ ಸಾಕ್ಷಿಗಳನ್ನು ರೈಲ್ವೆ ಇಲಾಖೆ ಈಗ CIDಗೆ ಕೊಟ್ಟಿರುವಂಥದ್ದು. ಹೀಗಾಗಿ ಇವತ್ತು ಅಧಿಕೃತವಾಗಿ CID 6 ಜನರು ಅಂದರೆ ಸುಲೇಮಾನ್ ತಹಶೀಲ್ದಾರ್, DSP ನೇತೃತ್ವದ ತಂಡ, CID ತಂಡ ಇವತ್ತು ಬಂದು ಈಗಾಗಲೇ ಪರಿಶೀಲನೆ ಅಂದರೆ ಒಂದು ಮಹಾಜರು ಮಾಡುವಂಥದ್ದು, ವಿಚಾರಣೆ ಮಾಡುವಂಥದ್ದು ಕೆಲಸಕ್ಕೆ ಈಗ ಮುಂದಾಗಿರುವಂಥದ್ದು. ಜೊತೆಗೆ ಈಗ ಏನು ಸಚಿನ್ ಆತ್ಮಹತ್ಯೆ ಪ್ರಕರಣದ ಬಳಿಕ ಒಂದು ರೀತಿಯ ಸಚಿನ್ ಬಗ್ಗೆನೇ ಒಂದು ರೀತಿಯ ಅನುಮಾನಗಳು ಒಂದು ಹುತ್ತ ಬೆಳೀತಾ ಇರುವಂಥದ್ದು. ಯಾಕಂತಂದರೆ ಪ್ರಮುಖವಾಗಿ 2021ರಲ್ಲಿ ಏನು ಜಿಲ್ಲಾ ಪಂಚಾಯತಿ ಇಲಾಖೆಯಿಂದ ಒಂದು ಹೊರಗುತ್ತಿಗೆ ಆಧಾರದ ಮೇಲೆ ತಾಂತ್ರಿಕ ಸಹಾಯಕ ಹುದ್ದೆಗೆ ಒಂದು ರೀತಿಯ ಅರ್ಜಿ ಹಾಕಿರ್ತಾರೆ. ಆ ಸಂದರ್ಭದಲ್ಲಿ ಒಂದು ರೀತಿಯ ಆ ಒಂದು ಜಿಲ್ಲಾ ಪಂಚಾಯತ್ ಸಿಇಒ ಶಿಲ್ಪಾ ನಾಗ್ ಏನಿದ್ರು ಆ ಟೈಮಲ್ಲಿ ಇದ್ದಂಥವ್ರು ಅವರು ಸಹಿಯನ್ನೇ ಫೋರ್ಜರಿ ಮಾಡಿದ್ದೇನೆ ಅನ್ನುವಂಥದ್ದು ಈಗ ಗಂಭೀರ ಆರೋಪ ಕೇಳಿ ಬರ್ತಾರಂಥದ್ದು. ಹೀಗಾಗಿ ಒಂದು ರೀತಿಯ ನಾವು ಕೂಡ ಈಗಿನ ಜಿಲ್ಲಾ ಪಂಚಾಯತ್ ಸಿಇಒ ಅವರಿಗೆ ಫೋನ್ ಮಾಡಿದಾಗ ಅದು ನಾನು ಎಲ್ಲ ಸಿಬ್ಬಂದಿಗಳನ್ನು ವಿಚಾರಿಸಿದ್ದೆ, ಇದು ಆಗಿದೆ ಅನ್ನುವಂಥದ್ದು. ಅಂದರೆ ಪ್ರಮುಖವಾಗಿ ಆ ಟೈಮಲ್ಲಿ ಆ ಒಂದು ಪ್ರಕರಣ ಏನಿದೆ, ಆ ಪ್ರಕರಣದಲ್ಲಿ ಅಂದರೆ ಸಿಇಒ ಜಿಲ್ಲಾ ಪಂಚಾಯತ್ ಸಿಇಒ ಇದ್ದಾರೆ, ಅವರು ಸಂಬಂಧಪಟ್ಟವರು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥ ಕಾರಣಕ್ಕೆ ಅವರು ಒಂದು ರೀತಿಯ ಫುಲ್ ವಾರ್ನ್ ಮಾಡಿ ಒಂದು ರೀತಿಯ ಇನ್ನು ಮುಂದೆ ಯಾವುದೇ ಕಡತಗಳು ಸೈನ್ ಹಾಕಬೇಕಾದ್ರೆ ನನಗೆ ಪ್ರತಿಯೊಂದನ್ನು ಹೇಳಬೇಕು, ತೋರಿಸಬೇಕು ಅನ್ನುವಂಥದ್ದು ಒಂದು ಸ್ಟ್ರಿಕ್ಟ್ ಆರ್ಡರ್ ಮಾಡಿ ಒಂದು ರೀತಿಯ ಖಡಕ್ ವಾರ್ನಿಂಗ್ ಮಾಡಿ ಆ ಒಂದು ಪ್ರಕರಣಗಳಿಗೆ ಶಿಲ್ಪಾ ನಾಗ್ ಅವರು ಕೈ ಬಿಟ್ಟಿದ್ರು ಅನ್ನುವಂಥದ್ದು ಮಾಹಿತಿ ಗೊತ್ತಾಗ್ತಿರುವಂಥದ್ದು. ಮಮತಾ, ಧನ್ಯವಾದ ಮಲ್ಲಿಕಾರ್ಜುನ್ ತಮ್ಮ ಮಾಹಿತಿಗಾಗಿ.